ಹಾಯ್ ಗೈಸ್ ಎಲ್ಲ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿ ಅರೇಟ್. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಅದು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸುಮಾರು ವೀಡಿಯೋ ನಂತರ ನಾನು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ ಕೊಡ್ತಿದ್ದೀನಿ ಗೈಸ್. ಸೊ ನೀವು ಹೇಗೆ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ, ಹಾಗೆ ಈ ಕ್ರಿಕೆಟ್ ಅಪ್ಡೇಟ್ಗೂ ಸಹ ಸಪೋರ್ಟ್ ಮಾಡಿ ಗೈಸ್. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ವಿಷಯ ಬಂದರೆ ಏನಪ್ಪ ಅಂದರೆ ಅದು ಧೋನಿ ಅವರು ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ ಗೈಸ್. ಸೊ ನೀವು ನೋಡ್ತಾ ಇರ್ಬೋದು ಫೋಟೋನ. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಧೋನಿ ಅವರು. ಸೊ ಏನಕ್ಕಪ್ಪ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂದರೆ ಅದು IPL 2020-25ಗೋಸ್ಕರ. ಸೊ CSK ಟೀಮ್ ಪರ ಆಡ್ತಾಯಿದ್ದಾರೆ, ಆದ್ದರಿಂದ ಇವರು ಪ್ರಾಕ್ಟೀಸ್ ಮಾಡ್ತಾರೆ ಗೈಸ್. ಸೊ ಇದಾಗಿದ್ದು ಗೈಸ್ ಇವತ್ತಿನ ಮೊದಲನೇ ವಿಷಯ. ಇನ್ನೊಂದು ವಿಷಯ ಏನಪ್ಪ, ಸಿರಾಜ್ ಅವ್ರನ್ನ ICC ಚಾಂಪಿಯನ್ ಟ್ರೋಫಿಗೆ ಹಾಕೊಂಡಿಲ್ಲ ಗೈಸ್. ಸೊ ಇದು ಬೇಜಾರಾಗುತ್ತೆ ಗೈಸ್. ಏನಕ್ಕಪ್ಪ ಅಂದರೆ ಸಿರಾಜ್ ಅವರು ODI ನಂಬರ್ 1 ಬಾಲರ್ ಗೈಸ್. ಸೊ ನೀವು ಚಾಂಪಿಯನ್ ಟ್ರೋಫಿ ಇಲ್ಲ ಅಂದರೆ ವರ್ಲ್ಡ್ ಕಪ್ಪಲ್ಲಿ ನೋಡಿರ್ಬೋದು ಗೈಸ್, ತುಂಬ ವಿಕೆಟು ಎತ್ತಿದ್ದಾರೆ. ಸ್ವಲ್ಪ ಒಡ್ಸ್ಕೊಂಡ್ರು ಸಹ ಅವರು ವಿಕೆಟ್ನ ಎತ್ತುತ್ತಾರೆ ಗೈಸ್. ಸೊ ಆದ್ದರಿಂದ ಇವ್ರನ್ನ ಹಾಕೋಬೋದಾಯಿತು ಅಂತ ನನ್ನ ಪ್ರಕಾರ ಅನಿಸುತ್ತೆ ಗೈಸ್. ಮೂರನೇ ವಿಷಯ ಏನಪ್ಪ ಅಂದರೆ ಅದು LSG ಪರವಾಗಿ IPL ಟೀಮ್ ಪರವಾಗಿ ಏನಪ್ಪ ಅಂದರೆ ಅದು LSG ಅವರು ಕ್ಯಾಪ್ಟನ್ನ ಡಿಕ್ಲೇರ್ ಮಾಡಿದ್ದಾರೆ ಗೈಸ್. ಸೊ ಯಾರಪ್ಪ ಅಂದರೆ ಅದು ರಿಷಬ್ ಪಂತ್ ಅವರೇ ಕ್ಯಾಪ್ಟನ್ ಆಗ್ತಾರೆ. ಸೊ 27 ಕೋಟಿ ಕೊಟ್ಟಿರೋದಕ್ಕೂ ಅವರು ಕ್ಯಾಪ್ಟನ್ ಮಾಡಬೇಕು. ಇದೊಂದು ಗುಡ್ ನ್ಯೂಸು ಗೈಸ್. ಏನಕ್ಕಪ್ಪ ಅಂದರೆ ಅದು ರಂಜಿ ಟ್ರೋಫಿಲಿ ರೋಹಿತ್ ಶರ್ಮಾ ಅವರು ಆಡ್ತಾ ಇದ್ದಾರೆ ಗೈಸ್. ಸೊ ಇವರು ನೇಟಿವ್ ಏನಪ್ಪ ಅಂದರೆ ಅದು ಮುಂಬೈ. ಸೊ ಆದ್ದರಿಂದ ಇವರು ಮುಂಬೈಗೋಸ್ಕರ ರಂಜಿ ಟ್ರೋಫಿನ ಆಡ್ತಾ ಇದ್ದಾರೆ ಗೈಸ್. ಇದು ಸಹ ನಮ್ಮ ಟೀಮ್ ಇಂಡಿಯಾಗೆ ತುಂಬ ಗುಡ್ ನ್ಯೂಸು. ಏನಕ್ಕಪ್ಪ ಅಂದರೆ ಅದು ನಮ್ಮ ವರ್ಲ್ಡ್ ಕಪ್ನ ಬೆಸ್ಟ್ ಬೌಲರ್ ಆಗಿರೋ ಶಮಿ ಅವರು ನಮ್ಮ ಟೀಮ್ ಇಂಡಿಯಾಗೆ ವಾಪಸ್ಸು ಬಂದಿದ್ದಾರೆ ಗೈಸ್. ಸೊ ಇದು ತುಂಬ ಖುಷಿಯಾಗುತ್ತೆ, ಯಾಕಪ್ಪ ಅಂದರೆ ಚಾಂಪಿಯನ್ ಟ್ರೋಫಿಗೆ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ಸೊ ಇದಾಗಿತ್ತು ಗೈಸ್ ಇವತ್ತಿನ ಅಪ್ಡೇಟ್. ಇನ್ನೂ ಹೆಚ್ಚಿನ ಕ್ರಿಕೆಟ್ ಬಗ್ಗೆ ಮತ್ತು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೋಬೋದು.